ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ TY ಕುಕ್ಕಿಂಗ್ ವ್ಲಾಗ್ಗೆ ಸ್ವಾಗತ. ನಾವಿವತ್ತು ಸಾಮೆ ಅಕ್ಕಿನ ಬಳಸ್ಕೊಂಡು ಕಿಚಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಆರೋಗ್ಯಕ್ಕೂ ಸತ ತುಂಬ ಒಳ್ಳೆಯದು. ಬಾಣ್ತಿರಿಗಾಗಲಿ ಮಕ್ಕಳು ದೊಡ್ಡವ್ರಿಗಾಗಲಿ ಸತ ತುಂಬಾ ಒಳ್ಳೆಯದು, ದೇಹನ ತಂಪಾಗಿಡುತ್ತೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಬೌಲಿಗೆ 1 ಲೋಟದಷ್ಟು ಸಾಮೆ ಅಕ್ಕಿ ಹಾಕ್ಕೊಂಡು 1/4 ಕಪ್ಪಷ್ಟು ಮೆಂತ್ಯನ ಹಾಕ್ಕೊಂಡು 2 ಬಾರಿ ನೀಟಾಗಿ ತೊಳ್ಕೊಂಡು 1 ಲೋಟ ಆಗೋವಷ್ಟು ನೀರನ್ನ ಹಾಕಿ 1:2 ನೀರನ್ನ ಹಾಕ್ಬಿಟ್ಟು ರಾತ್ರಿ ಇಡೀ ನೆನೆಸಿಟ್ಕೋಬೇಕು. ಇದು ನೆನೆಸೇ ಮಾಡೋದು, ಹಗಲ ಡೈರೆಕ್ಟಾಗಿ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ನೆನೆಸಿಟ್ಕೋಬೇಕು. ನೆಕ್ಸ್ಟ್ ಡೇ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು, ಚೆನ್ನಾಗಿ ನೆಂದಿರುತ್ತೆ, ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊಳ್ಳೋಣ. ಹಾಗೇನೂ ಬೇಗ ಬೇಯುತ್ತೆ, ಆದರೆ ಕುಕ್ಕರ್ಗೆ ಹಾಕಿದ್ರೆ ಇನ್ನೂ ಸಾಫ್ಟ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಇದನ್ನು 1 ವಿಷಲ್ ಬಂದ ಮೇಲೆ ಇದರ ಒಲೆ ಮೇಲೆ ಇಟ್ಕೊಂಡು ನಿಮಗೆ ರುಚಿಗೆ ಬೇಕಾದಷ್ಟು ಬೆಲ್ಲ, ಕೊಬ್ಬರಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ನೆಕ್ಸ್ಟು 1 ಲೋಟ ಹಾಲು ಹಾಕ್ಕೊಂಡು ಆಮೇಲೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇನ್ನೂ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ಸ್ವೀಟ್ ಕಿಚಡಿ ರೆಡಿ ಆಗುತ್ತೆ. ಸಾಮೆ ಮಿಲೆಟ್ನಲ್ಲಿ ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ TY ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಾಚಿಂಗ್. ಹೇಗಿದೆ ಅಂತ ಕಮೆಂಟ್ ಮಾಡಿ.